65 ಎಕರೆ ಕೊಡ್ತೀವಿ. ಓಟು 65 ಓಟ್ ಬೇಡ, ನಾವು ಮಾಡ್ತೀವಿ. 10 ಎಕರೆ 20 ಎಕರೆ ಇದೆ, ನಾವು ಮಾಡ್ತೀವಿ. ಬಾ ಪಾಣಿ ಮೇಲೆ ಕೊಡ. ನಿನಗಿನ ಜೋರಾಗಿದ್ದೀನಿ ನಾನು. ಇಲ್ಲ, ನನಗೂ ಹೇಳ್ಬೇಡ. ನಿನಗಿನ್ನ ಜೋರಾಗಿದ್ದೀನಿ. ಸಮಯ ಡಿ ಕೆ ಕಡೆ ಯಾರು ನಾನಿನ ಬರೆಯಲ್ಲಿ ಡಿ ಕಡೆ ಕುಮಾರಸ್ವಾಮಿ ಕಡೆ ಇರೋರು ರೈತನ ಡಿ ಕಡೆ ಅಂತ ಯಾಕೆ ಹೇಳ್ದೆ? ನಾನು ರೈತ ಅಂತ ಹೇಳ್ಬೇಕಾಯ್ತು. ನೀನು ಡಿ ಕಡೆ ಅಂತ ಯಾಕೆ ಹೇಳ್ದೆ? ನೀನು ಕುಮಾರಸ್ವಾಮಿ ಕಡೆ. ನಮ್ಮ ಕಾಸು ಬೇಕಣ್ಣ, ಅರ್ಜೆಂಟು. ಯಾರು ಬೇಕಾದ್ರೆ ಬರ್ರಿ. ಅಪ್ಪ ಇರೋದು ಹಿಡೀರಿ. ದುಡ್ಡು ಕಲೆ ಆಗ್ತಿದೆ. ನಾವು ಭಿಕ್ಷೆ ಬಿಡಬೇಕು, ಹೋಗಿ ವಾಚ್ಮನ್ ಕೆಲಸ ಹೋಗ್ಬೇಕು. ನಾನು ಕೂಲಿ ಹೋಗ್ಬೇಕು. ನಾನು ನನ್ನ ದುಡ್ಡು ಕೊಟ್ಟು ಜಮೀನು ಕೊಟ್ಟು ನಾವು ಏನ್ ಮಾಡೋಣ? ರೈತರು ನಾವು ಏನ್ ಮಾಡೋಣ? ಹಸ್ಗಳು ಹಸ್ಕೊಳ್ಳೋವೆ, ಜನಗಳವೆ, ಹಾಲು ಕರಿಬೇಕು, ಎಲ್ಲ ಕರಿಬೇಕು. ಏನ್ ಮಾಡೋಣ ನಾವು? ಏನ್ ಮಾಡೋಣ ಸರ್ ಹೇಳಿ? ಏನ್ ಬೇಡ ನಮ್ಗೆ? ಅನ್ನ ರಾಗಿ ಜೋಳ ಬೆಳಿತೀವಿ, ಭತ್ತ ಬೆಳಿತೀವಿ. ಏನ್ ಮಾಡಿ ನಾವು? ನಾನು ಕೆಂಪನಪಳ್ಳಿ ಜಯರಾಮಣ್ಣ ಅಂತ, ಕೆಂಪನಪಳ್ಳಿ ಕಾಳೇಗೌಡರ ಮಗ ಜಯರಾಮಣ್ಣ ಅಂತ. ನಂದು ಬೇಡ, ನಮ್ಗೆ ಅಕ್ವೇರು. ನಾವು 1 ಎಕರೆ ಜಮೀನು ಅದೇ ಕೇಳಪ್ಪ. ಇಲ್ಲಿ 1 ಎಕರೆ ಜಮೀನು ಅದೇ. ಅದ್ರಲ್ಲಿ ನಾನು 2 ರಿಂದ 3 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ಡೈಲಿ 2 ರಿಂದ 3 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ. ಅವರು ನಮಗೆ ಕೊಡ್ತಾರ? ನನ್ನ ಏನು ಕೆಲಸ ಸೇರಿಸ್ಕೊತಾರ? ಏನಕ್ಕೂ ಸೇರಿಸ್ಕೊಳ್ಳಲ್ಲ. ಅವರು ಬಾತ್ರೂಮ್ ತೊಳೆಗೆ ಸೇರಿಸ್ಕೊತಾರ, ಕಸ ಗುಡ್ಡ ಸೇರಿಸ್ಕೊತಾರ. ನಾನು ನನ್ನ ತೋಟದಲ್ಲಿ ತರಕಾರಿ ಬೆಳ್ಕೊಂಡು 2 ರಿಂದ 3 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ. ಒಳ್ಳೆ ಮಾಡ್ತೀವಿ, ಜೀವನ ಮಾಡ್ತೀವಿ. ಯಾಕೆ ಅಕ್ವೇರ್ ಮಾಡಬೇಕು? ಇದು ನಂದನ ವನ, ನೀರಾವರಿ. ಯಾವ್ದನ್ನ ಬಾರೆ ಇದು ಕಾಡು ಪ್ರದೇಶ ಮಾಡ್ಕೊಳ್ಳಿ ಹೇಳು. ಈ ನೀರೇನಾಗದ? ಬೈರ್ಮಳ ಕೆರೆ ನೀರು ನೀರದು. ಹಾಲು ಆಯ್ತದೆ, ಮೊಸರು ಆಯ್ತದೆ, ಎಳ್ನೀರು, ರೇಷ್ಮೆ. ಅದು ಪಾಯ್ಜನ್ ಆದ್ರೆ ಸೀಮೆ ಹಸ್ಕೊಳಾಗಲ್ಲ. ಆಮೇಲೆ ಹಾಲು ಸೀಮೆ ಹಸ್ಕೊಂಡು ಉಳಿಯಲ್ಲ. ಹಾಲು ಎಪ್ಪಾಗಿ ಮೊಸರಾಗಲ್ಲ. ಪಾಯ್ಜನ್ ಇಲ್ಲ. ಒಳ್ಳೆ ನೀರೇ ಬೈರ್ಮಳ ಕೆರೆ ನೀರು. ಅಂದ್ರೆ ನೀವು ಹೇಳ್ತಿರೋದೇನಪ್ಪ ಅಂದ್ರೆ ಒಳ್ಳೆ ನೀರಾವರಿ ಭೂಮಿ, ಇಂಥ ಭೂಮಿನ ಕಳ್ಕೊಳಕ್ ಇಷ್ಟ ಇಲ್ಲ. ಬೇಡ, ಅಕ್ವೇರ್ ಮಾಡೋದು ಬೇಕಿಲ್ಲ. ಹಾ ಏನಪ್ಪ ಹೇಳು? ಯಾಕೆ ಅಕ್ವೇರ್ ಮಾಡ್ಬೇಕು? ಈಗ ನೀವು ಕೊಡಲ್ಲ ಅಂತ ಡಿಸೈಡ್ ಮಾಡಿ ಮುಗಿತು ಬಿಡಿ. ಈಗ ನೋಡಿ, ಇದು ತರಕಾರಿ ಮಾಡಿ ಇವಾಗ ಟಿಕೆಟ್ ಮಾಡಿರ್ಲ ಬಾ ಅಕ್ವೇರ್ ಮಾಡಕ್ಕೆ. ಕನಪುರ ಬಂಡೆ ಹೊಡಿಲಿ ಬಿಟ್ಟು ಮಾಡ್ಲಿ. ಹಂಗೇನು ಮಾಡಕ್ಕೆ ಅವ್ನ ಎಕ್ಕದೆ. ನಮ್ಮ ಆಸ್ತಿ ನಾವು ಕೊಡಲ್ಲ. ನಮ್ಮ ಅಷ್ಟೇ ನನ್ನ ಹಕ್ಕು. ನನ್ನ ಹಕ್ಕು ನಂದು. ರಾಗಿ ಜೋಳ ಏನು ಅಷ್ಟು ಹಾಲು ಹುಲ್ಲು ಬೆಳಿಬೇಕು. ಎಲ್ಗೋಂಗ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಮಾಡಲಿ ಅಕ್ಕೋರಲ್ಲಿ ಕನಪುರಲ್ಲಿ ನಿಮ್ಮ ಮಸಾಲಗಳು ಯಾವುದು? ಇಲ್ಲಿಗೆ ಯಾಕೆ ಬರ್ಬೇಕಾಯ್ತು? ನಮ್ಮ ಇಷ್ಟೇ ಚಾಲಕು ಹೌದು, ಇದು ನಮ್ಮ ಚಾಲಕು. ಇಲ್ಲಿಗೆ ಬರ್ಬೇಕಾಯ್ತು ಕೇಳಕ್ಕೆ. ಅವ್ನಿಗೆ ಸಮಾಧಾನ ಇಲ್ಲ. ಬೆಣ್ಣೆ ಬೆಳಿಬೇಕು, ರಾಗಿ ಬೆಳಿಬೇಕು, ಚಮ್ಮನೆ ಬೆಳಿಬೇಕು, ಕೂಲಿ ಮಾಡಿ ತಗೋಬೇಕು. ನಾವು ನೋಡ್ತೀವಿ. ಹೇಳಿ ಸರ್, ಇವಾಗ ಹೇಳಿ ಬಂಡೆ ಮಾಡಕ್ಕೆ ಏನ್ ಗೊತ್ತಾ ಸರ್? ಹೇಳಿ ಸರ್. ಇಲ್ಲಿ ಕೇಳಿ, ಡಿ ಕೆ ಶಿವಕುಮಾರ್ ಅವರು ಮೊದಲೇನೆ ನಿಮ್ಗೆ ಅಕ್ವೈರ್ ಮಾಡಕ್ಕೆ ನೋಟಿಸ್ ಕೊಡ್ತಿದ್ರು. ಇನ್ನು ಅವರೇ ಕರ್ನಾಟಕದ ಸಿಎಂ ಆಗಿದ್ದಾರೆ. ಅಲ್ಲ, ಇವಾಗ ಅವರು ಸಿಎಂ ಆಗಿರೋದು ನಿಜ ಒಪ್ಪಿದ್ದೀನಿ. ಈಗ ಅಕ್ವೈರ್ ಮಾಡೋದು ನಿಜ ಒಪ್ಪಿದ್ದೀನಿ. ಬಂಡೆ ಹೊಡಿಲಿ ಬಿಡಿ ಮಾಡಿ. ಇನ್ನು ನಮ್ಮ ರೈತರು ಏನ್ ಮಾಡ್ತಾರೆ? ರೈತರು ಏನ್ ಮಾಡ್ತಾರೆ? ಇವಾಗ ಮನೆ ಹೊಡ್ದಾಕ್ತೀನಿ, ಯಾವ ಹೊಡ್ದಾಕ್ತೀನಿ, ಇವ್ ಹೊಡ್ದಾಕ್ತೀನಿ ಅಂತ ಹೋಗ್ಬಿಟ್ಟು ಏನ್ ಮಾಡೋದು ನಾವು? ಎಲ್ಲಿ ಹೋಗೋಣ ನಾವು? ನಾವೆಲ್ಲ ಜಮೀನು ಮಾಡ್ಬೇಕು, ನಾವು ಕೂಲಿ ಹೋಗ್ಬೇಕಾಯ್ತದ.
ಹೇಳಿ ಸರ್ ನೀವೇನೆ ನಾವು ವಾಚ್ಮನ್ ಕೆಲಸ ಹೋಗ್ಬೋದಿಲ್ಲ. ಈಗ ಸಿಎಂ ಆಗಿದ್ದಾರೆ, ಅಧಿಕಾರ ಇರುತ್ತೆ ಅವ್ರಿಗೆ. ಇಲ್ಲ ನಮಗೆ ಭೂಮಿ ಬೇಕೇ ಬೇಕು, ನೀವು ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ನಾವು ಬಿಡ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಡ್ಕೊಡಲ್ಲ. ನೋಟಿಸ್ ಕೊಡ್ತಾರೆ ಸರ್ಕಾರದಿಂದ, ಏನ್ ಮಾಡ್ತೀವಿ? ಕೊಟ್ಟರು ಬೇಡ ಇದ್ದೀನಿ, ಬರಲಿ ಸಾಕಾಯ್ತಿದ್ರೆ ಬಿಡ್ಕೊಳ್ಳೋ ಅಷ್ಟೇ, ನಾವು ಕೊಡಲ್ಲ ಅಷ್ಟೇ. ಪವರ್ ಬರಲಿ ಅಷ್ಟೇ, ಮಾತಾಡಲಿ ಜಮ್ಮಿದ್ರೆ ಬರೀ ಕೊಡಿಲಿ ಸಾಕಾಯ್ತಿದ್ರೆ ಬರಲ್ಲ ಅಷ್ಟೇ. ನಾವು ರೈತರೇ, ನಾವು ಬಗ್ಗೆ ಸಂಜೆ ಗೆಯ್ಯರೆ ನಾವು. ಬರ್ಲಿ ಜಾಗೋ ಏನ್ ಮಾಡಿದ್ರೆ ನಮ್ಮ ಹತ್ರ ಇರ್ತದೆ. ಒಂದು ವರ್ಷ ಖರ್ಚು ಮಾಡ್ತಾರೆ, 30,000 ಜಮೀನ್ ಬೇಡ, ಮಕ್ಕಳಿಗೆ ದುಡ್ಡು ಕೊಡ್ತಾರಲ್ವಾ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತೀನಿ, ಆಸ್ತಿನೇ ಬೇಡ ಅಂತ ಅವ್ರು ಆಸ್ತಿನೇ ಬೇಡ ಅಂತ. ಬೇಡ ಬಿಡು, ಅವ್ರು ಮಾಡ್ಕೊಳ್ಳಿ, ಅವ್ರು ಯಾರು ಒಬ್ರು ಅಂದ್ಬಿಟ್ಟು ಎಲ್ಲರೂ ಒಪ್ಪಿಡ್ತಾರ. ಹೇಳು ನಾವು ಇಲ್ಲ ನಾವು ಓದಿಲ್ಲ ಕೊಡಕ್ಕೆ, ನಾವಿಲ್ಲ ನಾವು ಕೊಡಲ್ಲ ಸರ್. ನಮ್ಗೆ ಏನ್ ಕೆಲಸ ಕೊಡ್ತಾರೆ ಅವರು? ಅದೇ ಹೋಗ್ಬಿಟ್ಟು ವಾಚ್ಮನ್ ಕೆಲಸಕ್ಕೆ ಕೊಡಲ್ಲ, ವಾಚ್ಮನ್ ಕೆಲಸ ನಮಗೆ ಜಮೀನು ತಗೊಂಡಿದ್ದೀವಿ, ಕಾಸು ಬೇಕು. ಎಷ್ಟು ಎಕರೆ ಇದೆ? 8 ಎಕರೆ ತಗೊಂಡಿದ್ದೀವಿ ಜಮೀನ, ಬೇರೆ ಕಡೆ ಈ ಮಳವಳ್ಳಿ ಮೈಸೂರು ರೋಡ್, ಟಿ ಯೂನಿವರ್ಸಿಟಿ ರೋಡು ಜಮೀನು ತಗೊಂಡಿದ್ದೀವಿ. 5 ಲಕ್ಷ ಅಡ್ವಾನ್ಸ್ ಕಟ್ಟಿದ್ದೀನಿ. ನಮ್ಗೆ ಅರ್ಜೆಂಟ್ ಕಾಸು ಬೇಕು, ನಾವು ಕೊಡೋಕೆ ರೆಡಿ ಆಗಿದ್ದೀವಿ ಸರ್. ನೀವು ಕೂಡ ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದೀವಿ. ಎಷ್ಟು ಎಕರೆ ಇದೆ ಇಲ್ಲಿ? ನಮ್ಮದು ಒಟ್ಟಾರೆ 23 ಎಕರೆ ನಮ್ಮ ಅಣ್ಣ ತಮ್ಮದು, ನಂದು ನಮ್ಮ ಅಣ್ಣಂದು 11 ಎಕರೆ ಇದೆ ಇಲ್ಲಿ ಇಲ್ಲಿ ಈ ಜಾಗದಲ್ಲಿ. ಇದಾಗಿದೆ. ಸೊ 11 ಎಕರೆ 23 ಎಕರೆ ಕೊಡಕ್ಕೆ ರೆಡಿ ಇದ್ದೀರಾ? ಹಾಂ. ಆಮೇಲೆ ಕೋಳಿ ಸುತ್ತ ಒಂದು 60 ಎಕರೆ ಜಮೀನು ರೆಡಿ ಕೊಡೋಕ್ಕೆ. ಕೋಳಿ ನಿಮಗೆ ದುಡ್ಡು ಬೇಕು? ಬೇಕು. ಓಕೆ, ನಮ್ಮ ದುಡ್ಡು ಬೇಕೇ ಬೇಕು ನಮಗೆ. ನಮ್ಮ ಜಮೀನು 50 ಲಕ್ಷ ಕೇಳೋದಿಲ್ಲ. ಒಂದು ಕೆಲಸ ಮಾಡಿ, ಈಗ ಜಮೀನೆಲ್ಲ ಮಾರ್ಕೋತೀರಾ, ದುಡ್ಡೆಲ್ಲ ಖರ್ಚು ಮಾಡ್ತೀರಾ, ಈಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಜಮೀನು ಇಲ್ದಂಗೆ ಆಗತ್ತಲ್ಲ, ಏನ್ ಮಾಡ್ತೀರಾ? ಮಕ್ಕಳು ಆ ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ, ಮೊಮ್ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ, ಮೊಮ್ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ. ಓಕೆ, ಅವರು IT-BT ಕಂಪ್ನಿಲಿ ತಿನ್ಲಿ, ಅವ್ರನ್ನೇ ಆಸ್ತಿ ಮಾಡ್ತೀವಿ. ಕೆಲವರು ಕೊಡಲ್ಲ ಅಂತಾರಲ್ಲ, ಅವ್ರ ಇಷ್ಟ. ನಾವು ತಗೋತೀವಿ, ನಾವು ತಗೋತೀವಿ, ಅವ್ರ ಇಷ್ಟ. ಈಗ ನೀವು ಮಾರಾಟ ಅವ್ರ ಇಷ್ಟ, ಅವ್ರ ಆಸ್ತಿ ಅವ್ರಕ್ಕೂ, ನಮ್ಮ ಆಸ್ತಿ ನಮ್ಮಕ್ಕೂ. ಈಗ ನಾನು ದಳ ಕಾಂಗ್ರೆಸ್ BJP ಪಕ್ಷದ ಮಾತಾಡಲ್ಲ, ಒಟ್ಟಾರೆ ಮಾತಾಡ್ತದೆ. ನನಗೆ ಯಾವ ಸರ್ಕಾರ ಅಂತಮ್ಮ ಇದ್ದಂಗೆ ಸಮಯ DK ಕಡೆಯವರು ಯಾರು ನಾನಿನ ಬರೆಯಲಿ ಡಿ ಕಡೆ ಈಗ ಅವರು ಜಮೀನು ಕೊಡ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಕಡೆ ಇರೋರು ರೈತನ ಡಿ ಕಡೆ ಅಂತ ಯಾಕೆ ಹೇಳ್ದೆ? ನಾನು ರೈತ ಅಂತ ಹೇಳ್ಬೇಕಾಯ್ತು. ನೀನು ಡಿ ಕಡೆ ಅಂತ ಯಾಕೆ ಹೇಳ್ದೆ? ನೀನು ಕುಮಾರಸ್ವಾಮಿ ಕಡೆ. ನಮ್ಗೆ ಕಾಸು ಬೇಕಣ್ಣ, ಅರ್ಜೆಂಟು. ಯಾರು ಬೇಕಾದ್ರೂ ಬರ್ರಿ, ಕೋಳಿ ಕೊಡ್ತೀವಿ. ನೀವು ಕಾಸು ಬೇಕು ಅಂತಂದ್ರೆ ಬೇರೆ ರೈತರಿಗೆ ಮಾರ್ಬಿಡಿ, ಅವ್ರಾದ್ರೂ ಬದುಕ್ತಾರೆ. ಅವ್ರು ಅಷ್ಟು ಕೊಡ್ತಾರೆ, ಏನ್ ಬೆಲೆ ಇದೆ ಅದು ಕೊಡ್ತಾರೆ. ಈಗ ನಿಮಗೆ ಕಾಸು ಬೇಕಲ್ವಾ, ಬೇರೆ ರೈತರಿಗೆ ಕೊಟ್ಬಿಡಿ, ಅವ್ರು ನಿಮಗೆ ಕಾಸು ಕೊಡ್ತಾರೆ, ಅವರೇ ಬದುಕ್ತಾರೆ. ಬೇರೆ ರೈತರು ಎಷ್ಟು ಹೋಗುತ್ತೆ, ಅವರು 1 ಕೋಟಿ ಒಳಗೆ ಕೊಡ್ತಾರೆ, ನಾವು ಕೊಡೋರಿಲ್ಲ. 3 ಕೋಟಿಗೆ ಬೇಕು. ನಾವು 200 ತೆಂಗಿನ ಮರ ಅವೆ, ಒಂದು 5 ದನಗಳವೆ. ನಾನು ರೈತ, ದೊಡ್ಡ ರೈತನೇ. ನಾನು ರಾಜಕೀಯ ಮಾಡಿದ್ನಿ. ನಮ್ಗೆ ಕಾಸು ಬೇಕೇ ಬೇಕು. ಯಾರ ಆಸ್ತಿ ಏನ ಮಾಡ್ಕೊಳ್ಳಿ, ನಮ್ಮ ಆಸ್ತಿ ಮಾರಕ್ಕೆ ರೆಡಿ ಆಗಿತ್ತು. ಬಾರಲೆ ನಮಗೂ ಅದು ಕರ್ಲು ಭೂಮಿ. ಅದು ರೈತರು 50 ಲಕ್ಷ ತಗೊಳ್ಳಲ್ಲ. ನೀವು ನಾವಿಲ್ಲ, ಕೊಡಲ್ಲ. 10 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲ್ಲ ನಾವು. ಅದು ಭೂಮಿ ಅವರೆಲ್ಲ ಗೆಯಲ್ಲ. ಅವರು ಅಷ್ಟು ಯಾನ ಮಗನ ಗೆಲ್ಲ ಬಂಡ ಮೇಲೆ 3 ವರ್ಷ ಕಲ್ಲು ಹೊಡೆದಿದ್ನಿ, ಗೆದ್ದಿದ್ವಿ. ನಮ್ಗೆ ಗೆದ್ದು ಆಗಲ್ಲ. ಇದು ಕೇಳು, ಒಬ್ರು ಕೇಸ್ ಅದೇ, ಇನ್ನೊಂದು ಗೊತ್ತಿಲ್ಲ. ನನಗಂತೂ ಹಾಕೋರ್ಬೇಕು, ಪಂಚಾಯತ್ ಕೊಡು, ನಾಟಕ ಕೊಡು, ಹಾಕೋರ್ಬೇಕು. ಗೆಲ್ಲ ನಾನು ಕೇಳಿರೋದು. ನಾನು ಜಮೀನ್ದಾರರು ಇವತ್ತು ಗಿಲ್ದಾರಾಗಿದ್ದೀನಿ. ಏನ್ ಗೊತ್ತ, ನಮ್ಮ ಮಾವು ಪೊಲೀಸ್ ಸ್ಟೇಷನ್ ಅಂದ್ರೆ ಊರಲ್ಲಿ ಇಬ್ಬಿಬ್ರು ಇಂಥವ್ರು ಅವ್ರೆ, ಏನು ಮಾಡೋಕ್ಕಾಯ್ತಲ್ಲ. ನೋಡ್ರಿ ಸ್ವಾಮಿ, 90% ನಾವು ಕೊಡೋಣ ಅಂತ ಇದ್ದೀವಿ. 90% ಬೇಕಾದ್ರೆ ಓಟ
ಬಯಲು ಮಾಡಿದ್ರೆ ಚಾಲೆಂಜ್ ಮಾಡಿ ಓಟ್ ಮಾಡ್ಬಿಡ್ಲಿ. ನಮಗಿನ್ನ 50 ಓಟು ಹೆಚ್ಚಾಗಿ ತಗೊಬಿಟ್ರು ಅವರು. ಇವತ್ತೇ ಸೈಕೋ ಕ್ಯಾನ್ಸಲ್, ಯಾವುದು ನಾವು ಸೈನ್ ಹಾಕ್ಬಿಡ್ತೀವಿ. 50 ಓಟು ನಮಗಿಂತ ಯಾರು ಬರೀ ಪಾನಿ ಮೇಲೆ ಓಟ್ ಹಾಕ್ಬೇಕು. ಖರಾಬು ಗಿರಾಬು ಓಟ್ ಹಾಕೋದಲ್ಲ, ಪಾಣಿ ತಂದು. ಈಗ ನಿಮ್ಮಲ್ಲೇ ಕಿತ್ತಾಟ ಯಾಕೆ? ಈಗ ನಿಮ್ಗೇನು ಭೂಮಿ ಉಳಿಬೇಕು ಅಂತ, ಸೊ ನೀವು ಕೊಡ್ಬೇಕು ಅಂತ. ಸರ್ ಕೊಡ್ಬೇಕು. ಅಲ್ಲ ನಿಮ್ಗೆ ಅಕ್ವೈರ್ ಆಗ್ಬೇಕಾ? ನಿಮ್ಗೆ ಜಮೀನ್ ಸೇಲ್ ಆಗ್ಬೇಕು. ನನಗೆ 50 ಸೈಟ್ ಕೊಡ್ತೀನಿ ಅಂತ ಹೇಳೋರೆ. ನಿಮ್ಗೆ ಜಮೀನ್ ಸೇಲ್ ಆಗಿ ಸೈಟ್ ಕೊಡ್ತೀನಿ ಅಂತ ಹೇಳೋರೆ, ಎಕರೆಗಿನ ಸೈಟ್ ಕೊಡ್ತೀನಿ ಅಂತ ಹೇಳೋರೆ. ಆಮೇಲೆ ನಾವು ಅವ್ರು ಬರೋ ಗಂಟ ನಾವು ಪರಿಹಾರ ಕೊಡ್ತೀನಿ ಅಂತ ಹೇಳೋರೆ. ಪಂಪ್ ಸೆಟ್ ಕಾಸು ಕೊಡ್ತಾರೆ, ಇನ್ನು ತೆಂಗಿನ ಮರ ಕಾಸು ಕೊಡ್ತಾರೆ. ನಮ್ಗೆ ರೆಡಿ ಆಗಿದ್ದೀವಿ. ಸೊ ಅಂದ್ರೆ ಬೇರೆ ಕಡೆ ಅಷ್ಟು ಬೆಲೆ ಸಿಗಲ್ಲ, ಇಲ್ಲಿ ಬೆಲೆ ಸಿಗ್ತದೆ, ಕೊಡ್ತೀನಿ ಅಂತ ಹೇಳ್ತೀರಾ? ಇಲ್ಲಿ ಯಾರಿದ್ರು? ನನ್ನ ತಮ್ಮ, ಯಾರು ನನ್ನ ತಮ್ಮ 50 ಲಕ್ಷ ಮಾರ್ಕೊಂಡು ಒಂದು ಎಕರೆನ ಈ 6 ತಿಂಗಳ ಹಿಂದೆ ಕೊಡ್ತಾರ. ನಮ್ಗೆ ಒಳ್ಳೆ ರೇಟ್ ಕೊಟ್ಟವ್ರೆ. ನಮ್ಗೆ ಮಾಡಕ್ಕೆ ಇಷ್ಟ. 70,000 ಕಲ್ಲು ಬಾವಿ, ಕಲ್ಲು ನಮ್ಮ ತಾಯಿ ಕಟ್ಟಿರೋ ಬಾವಿ. 70,000 ನಮ್ಮ ಮಣ್ಣಿಗೆ ಕೊಟ್ಟೆ. ಕಲ್ಲು ಬಾವಿ 3 ಮುಕ್ಕಾಲು ಎಕರೆ 140 ತೆಂಗು ಮರ, ಕಲ್ಲು ಬಾವಿ ಬರೀ 70,000ಕ್ಕೆ ನಮ್ಮ ಸ್ವಂತ ಅಣ್ಣಗೆ ಕೊಟ್ಟೆ. ಇರೋ ಈಗ ಈ ಏರಿಯಾ ಬಿಟ್ಟು ಹೋದ್ರೆ 6 ಕೋಟಿ 7 ಕೋಟಿ, ಇಲ್ಲಿ 2.25 ಕೋಟಿ ಅಂತೆ. ಈ ಏರಿಯಾ ಬಿಟ್ಟು ಮುಂದಕ್ಕೆ ಹೋದ್ರೆ 6 ಕೋಟಿ 7 ಕೋಟಿ. ಕೇಳಿ, ಈ ಸ್ಕೂಟ್ರ್ ಕೊಡ್ತೀವಿ ಅಂತ ಕೇಳಿ, ಮಾತಾಡಿ. ನಾನು 2.5 ಕೋಟಿ ಹೇಳವ್ರೆ ನೀವು ಮೊನ್ನೆ ಕರ್ದಿ ಗೆಸ್ಟ್ ಹೌಸ್ನಲ್ಲಿ. ನನಗೆ ಇನ್ನೊಂಚೂರು ಕೊಟ್ಟರು ಬೇಕು, ಇನ್ನು ಅದ್ರ ಮೇಲೆ ಜಾಸ್ತಿ ಕೊಟ್ಟರೆ ಕೊಟ್ಟರು ಬೇಕು. ಕೊಡಲಿಲ್ಲ ಅಂದರೆ ಕೊನೆ ಅಂತ. ನಮಗೆ ಸೈಟ್ ಬೇಕು. ನಾನು ಬರೀ 5 ಗುಂಟಿಗೆ ಹಾಕೊಂಡಿರೋದು, ಬರೀ 5 ಗುಂಟಿಗೆ ಹಾಕಿರೋದು. 6 ಎಕರೆ ಜಮೀನು ಬರೀ 5 ಗುಂಟೆಗೆ ಹಾಕಿರೋದು. ನಾನು 5 ಗುಂಟೆ ಹಾಕಿದ್ನಿ, ಇದ್ದ ಸೈಡ್ಗೆ ಹಾಕಿದ್ನಿ. ಬಿಡಿ ಟಿವಿ ನನಗೆ. ನೀವು ನಿಮ್ದು ಎಷ್ಟಿದೆ ಜಮೀನು? ನಮ್ದೇನಿಲ್ಲ ಜಮೀನಿಲ್ಲ ಸ್ವಾಮಿ. ಇದು